ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ತಕ್ಷಣ ನೇಮಕಾತಿ ಪ್ರಾರಂಭ ಮಾಡಬೇಕು. ನಮ್ಮ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕು. ಯಾರೇ ನಿರುದ್ಯೋಗ ಯುವಕರು ಉದ್ಯೋಗ ತಗೋತಾರಲ್ಲ ಅವ್ರಿಗೆ ಯಾವ ಫ್ರೀಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. 2,88,000 ಉದ್ಯೋಗಗಳನ್ನು ತುಂಬಿಟ್ರೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಆಗ್ತದೆ. ಅಂಥವ್ರಿಗೆ ಏನು ಗ್ಯಾರಂಟಿ ಬೇಕಾಗಿದೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಹೌದು, ಅದು ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿದ್ರಲ್ಲ, ಇದು ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡಬೇಕಲ್ರಿ, ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೊತೀವಿ ಅನ್ನೋದು ಹೋರಾಟದ ಹಕ್ಕಕ್ಕೆ ಸ್ವಚ್ಛ ಮರಣ ಅದನ್ನು ಮಾಡ್ತೀವನ್ನೋಂಥ ಪರಿಸ್ಥಿತಿಗೆ ಯುವಕರು ಬಂದಾರ. ಮತ್ತು ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದಾಗ, ಎಂತಿಂಥ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡಿರಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲಿತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದರೆ ಅವ್ರಿಗೇನು ಮಾಡಬೇಕು? ಏನು ಅವ್ರೇನು ದಯಾಮರಣ ಏನು ಇದನ್ನು ಬೇಡ್ತಾ ಇದ್ದಾರೆ, ಅದನ್ನಾದರೂ ಒಳ್ಳೆಯದು. ಅದರೇ ಅನುಮತಿ ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ತಕ್ಷಣ ನೇಮಕಾತಿ ಪ್ರಾರಂಭ ಮಾಡಬೇಕು. ನಮ್ಮ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕು. ಯಾರೇ ನಿರುದ್ಯೋಗ ಯುವಕರು ಉದ್ಯೋಗ ತಗೋತಾರಲ್ಲ ಅವ್ರಿಗೆ ಯಾವ ಫ್ರೀಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. 2,88,000 ಉದ್ಯೋಗಗಳನ್ನು ತುಂಬಿಟ್ರೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಆಗ್ತದೆ. ಅಂಥವ್ರಿಗೆ ಏನು ಗ್ಯಾರಂಟಿ ಬೇಕಾಗಿದೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಹೌದು, ಅದು ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿದ್ರಲ್ಲ, ಇದು ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡಬೇಕಲ್ರಿ, ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೊತೀವಿ ಅನ್ನೋದು ಹೋರಾಟದ ಹಕ್ಕಕ್ಕೆ ಸ್ವಚ್ಛ ಮರಣ ಅದನ್ನು ಮಾಡ್ತೀವನ್ನೋಂಥ ಪರಿಸ್ಥಿತಿಗೆ ಯುವಕರು ಬಂದಾರ. ಮತ್ತು ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದಾಗ, ಎಂತಿಂಥ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡಿರಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲಿತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದರೆ ಅವ್ರಿಗೇನು ಮಾಡಬೇಕು? ಏನು ಅವ್ರೇನು ದಯಾಮರಣ ಏನು ಇದನ್ನು ಬೇಡ್ತಾ ಇದ್ದಾರೆ, ಅದನ್ನಾದರೂ ಒಳ್ಳೆಯದು. ಅದರೇ ಅನುಮತಿ